ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಿನ ಸತಿ ಡಿಸಿಸಿ ಬ್ಯಾಂಕ್ ಶಾಖೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರೊಬ್ಬರು ಶಾಖೆಗೆ ಭೇಟಿ ನೀಡಿ ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿರುವ ಅಪರೂಪದ ಕ್ಷಣಕ್ಕೆ ಸತಿ ಗ್ರಾಮ ಸಾಕ್ಷಿಯಾಯಿತು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸುನೀತಾ ಎಸ್ ಐಹೊಳೆ ಅವರು ಭೇಟಿ ನೀಡಿ ಜನರಲ್ಲಿ ಹೊಸ ಭರವಸೆ ಮೂಡಿದ್ದು ಶಾಖೆಯ ಆವರಣ ಜನಸಾಗರದಿಂದ ತುಂಬಿ ತುಳುಕಿತು. ಸುನೀತಾ ಎಸ್ ಐಹೊಳೆ ಅವರು ಶಾಖೆಗೆ ಆಗಮಿಸ್ತಾ ಇದ್ದಂತೆ ರೈತರು ಹಾಗೂ ಗ್ರಾಹಕರು ಹಾಗೂ ಸಾರ್ವಜನಿಕರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನವನ್ನ ಕೂಡ ಮಾಡಿದ್ರು. ಭೇಟಿಯ ವೇಳೆ ರೈತರು ತಮ್ಮ ಬ್ಯಾಂಕಿಂಗ್ ಸೇವೆಗಳ ಸಮಸ್ಯೆಗಳು, ಸಾಲ, ಖಾತೆ ಹಾಗೂ ಇತರ ಆಡಳಿತಾತ್ಮಕ ವಿಷಯಗಳನ್ನು ನೇರವಾಗಿ ನಿರ್ದೇಶಕರ ಗಮನಕ್ಕೆ ತಂದರು. ಪ್ರತಿ ಸಮಸ್ಯೆಯನ್ನ ತಾಳ್ಮೆಯಿಂದ ಆಲಿಸಿದ ಸುನೀತಾ ಎಸ್ ಐಹೊಳೆ ಅವರು ಅಧಿಕಾರಿಗಳೊಂದಿಗೆ ಸ್ಥಳದಲ್ಲಿ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರದ ದಾರಿಯನ್ನು ಕೂಡ ಕಂಡುಕೊಟ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತರು, ನಮ್ಮ ಸಮಸ್ಯೆಗಳನ್ನ ಹೇಳಲು ನಾವು ಕಚೇರಿಗಳಿಗೆ ಅಲೆದಾಡ್ತಾ ಇದ್ದೆವು, ಆದರೆ ಇವತ್ತು ನಿರ್ದೇಶಕರು ನಮ್ಮ ಶಾಖೆಗೆ ಬಂದು ನಮ್ಮ ಮಾತನ್ನ ಕೇಳಿದ್ದಾರೆ. ಇದು ನಮಗೆ ತುಂಬಾ ಸಂತಸವನ್ನ ಉಂಟು ಮಾಡಿದೆ ಅಂತ ಹೇಳಿದರು. ಹಾಗೆ ಇನ್ನೊಬ್ಬ ಸ್ಥಳೀಯರು ಮಾತನಾಡಿ, ಜನರು ಕಚೇರಿಗಳಿಗೆ ಹೋಗುವ ಕಾಲ ಬದಲಾಗಿದೆ, ಜನರ ಬಳಿಗೆ ಬರುವ ಆಡಳಿತವೇ ಜನಪರ ಆಡಳಿತವಾಗಿದೆ ಅಂತ ತಿಳಿಸಿದ್ರು. ಇನ್ನು ಸತಿ ಭಾಗದ ರೈತರ ಅಭಿಪ್ರಾಯದಂತೆ ಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್. ಇಲ್ಲಿ ಯಾವುದೇ ಪಕ್ಷ ರಾಜಕಾರಣಕ್ಕೆ ಸ್ಥಾನವಿಲ್ಲ. ರೈತನ ಸಮಸ್ಯೆ ಏನಿರಲಿ, ಪ್ರತಿಯೊಬ್ಬ ರೈತನು ಸಮಾನ, ಸೇವೆಯ ಮೊದಲ ಆದ್ಯತೆ ಎನ್ನುವ ಸಂದೇಶವನ್ನ ಸುನೀತಾ ಎಸ್ ಐಹೊಳೆ ಅವರ ಭೇಟಿ ಸ್ಪಷ್ಟವಾಗಿ ನೀಡಿದೆ. ಈ ಭೇಟಿ ಕೇವಲ ಔಪಚಾರಿಕ ಕಾರ್ಯಕ್ರಮವಾಗಿರದೆ ಜನರೊಂದಿಗೆ ನೇರ ಸಂವಾದ ನಡೆಸಿ ಸಮಸ್ಯೆಗಳಿಗೆ ಸ್ಪಂದಿಸಿದ ಜನಪರ ಆಡಳಿತದ ಮಾದರಿಯಾಯಿತು. ಸತಿ ಡಿಸಿಸಿ ಬ್ಯಾಂಕ್ ಶಾಖೆ ಇತಿಹಾಸದಲ್ಲಿ ಈ ಭೇಟಿ ವಿಶೇಷ ಸ್ಥಾನ ಪಡೆಯದಿದ್ದು ಸಾರ್ವಜನಿಕರು ಇದನ್ನ ವಿಶ್ವಾಸದ ಭೇಟಿ, ಸೇವೆಯ ಭೇಟಿ ಹಾಗೂ ರೈತರ ಧ್ವನಿಗೆ ಗೌರವ ನೀಡಿದ ಭೇಟಿ ಅಂತ ಬಣ್ಣಿಸಿದ್ರು. ರೈತರೇ ನಮ್ಮ ಶಕ್ತಿ, ರೈತರ ಹಿತಾಸಕ್ತಿಯ ಡಿಸಿಸಿ ಬ್ಯಾಂಕ್ನ ಉದ್ದೇಶ. ಪಕ್ಷ, ಜಾತಿ, ಮತ ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬ ರೈತ ಹಾಗೂ ಗ್ರಾಹಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿ ಎನ್ನುವಂತ ಸಂದೇಶವನ್ನ ಈ ಭೇಟಿ ಮತ್ತೊಮ್ಮೆ ಬಲವಾಗಿ ಹೇಳಿದೆ. ವರದಿ ಮಹೇಶ್ ಶರ್ಮಾ, ಮಹಾಯುಧ ನ್ಯೂಸ್, ಅಥಣಿ. ಹಿಂಗ್ ಕಡೆ ಶ್ರೀಮತಿ ಸುನೀತಾ ಐಹೊಳೆ ಮೇಡಮ್ ಅವರಿಗೆ ತಾವು ಸತ್ಕಾರವನ್ನು ಮಾಡಬೇಕಂತ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಡಿಸಿಸಿ ಬ್ಯಾಂಕ್ ಬ್ರಾಂಚ್ ಸತಿ ಅವರು ಮಂದಿನೊಳಗಿರ್ತಾರೆ.
ಆಮೇಲೆ ಏನಾಗೈತೆ ಅಂದ್ರೆ ಈ ಮ್ಯಾನೇಜರ್ ಸರ್ ಏನಂತಾರ ನಮ್ಗೆ ಅವರು ಬರ್ಬೇಕಂತ ಹೇಳ್ತಾರೆ. ಒಂದೇದು ಎರಡನೇದ ನಮ್ಗೆ ರಿಸ್ಪೆಕ್ಟ್ ಅನ್ನೋದು ಇಲ್ಲೇ ಇಲ್ಲ. ಅಲ್ಲವ್ರು ಕೊಡ್ ಇಲ್ಲವ್ರು ಕೊಡಕ್ಕೆ ಹೇಳ್ತಾರೆ. ದಯವಿಟ್ಟು ಒಬ್ರಿಗೆ ಬೆನ್ನಿ ಒಬ್ರಿಗೆ ಶೂನ್ಯ ಮಾಡ್ಬೇಡ ಅಂತ ಹೇಳಿ ಎಲ್ಲರಿಗೂ ಒಂದೇ ಥರ ನಡ್ಕೊ ಅಂತ ಹೇಳಿ ಕರ್ಕೊಂಬಂದು ಸರಿ ಮಾಡಿಸೋದೇನು ಪ್ರಶ್ನೆ ಇಲ್ಲ. ಒಬ್ಬೊಬ್ರಿಗೆ ಬೆನ್ನಿ ಒಬ್ಬರು ಶೂನ್ಯ ಮಾಡ್ಬೇಡ ಅಂತ ಹೇಳಿ ದಯವಿಟ್ಟು ಅವ್ರಿಗೆ ಮ್ಯಾನೇಜರ್ಗೆ ಒಂದು ಸ್ವಲ್ಪ ತಿಳಿಸಿ ಹೇಳಿ ಇದೊಂದು ಪಾಲಿಸ್ಬೇಕಂತ ಹೇಳಿ ನಾ ಕೇಳ್ಕೊಳ್ಬೋದು. ನಮ್ಗೆ ಅರ್ಥ ಎಲ್ಲಾ ರೈತರ ಬಗ್ಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತು. ಮುಂದೆ ಇದೇ ರೀತಿ ಸೊಸೈಟಿ ಎಲ್ಲಾರು ಅಭಿಪ್ರಾಯನ ಒಟ್ಟಾರೆ ಪಟ್ಟು ಹೆಚ್ಚು ಮಾಡೋಣ ಅನ್ನೋ ಅಭಿಪ್ರಾಯ ಐತಿ. ಈಗಾಗಲೇ ಇದನ್ನ 3 ಲಕ್ಷ ಇದ್ದದ್ದು 5 ಲಕ್ಷ ಅನ್ವಯ ಮಾಡ್ಯಾರು. 5 ಲಕ್ಷ ನೀವು ಸರ್ ಎಷ್ಟು ಮಂದಿ ಕೊಟ್ಟರು? ಈಗ ಕೆಲವೊಂದು ಸೊಸೈಟಿ ಒಳಗೆ ಕೊಟ್ಟಾರ್ರಿ, ನಮ್ಮ ತಾಲೂಕದಾಗ ಕೊಟ್ಟಾರ್ರಿ. ನಾವು ಸೊಸೈಟಿ ಲಿಸ್ಟ್ ಕೂಡ ಕೊಟ್ಟಿವ್ರಿ. ನಿಮ್ಗೆ ಏನ್ ಅಡಚಣೆ ಐತೆ ಅದು ನೀವು ಕೊಡ್ತ 4 ಮಂದಿ ಒಳಗೆ ನಿಮ್ಮ ಇದ್ರೊಳಗೆ ಬಗೆಹರಿಸ್ಕೊಂಡು ರೈತರಿಗೆ 5 ಲಕ್ಷ ಕೊಡುವಂತ ವಿಚಾರಗಳನ್ನು ಅಂತ ಹೇಳಿ ನಾವು ನಮ್ಮ ಕೆಲವೊಂದು ಎಲ್ಲರೂ ವಿಚಾರಗಳನ್ನ ಹೇಳಿ ಅವತ್ತ ಒಬ್ಬೊಬ್ರಿಗೆ ಯಾರ್ಯಾರು ಅನಾನುಕೂಲ ಆಗೈತಿ ಅನುಕೂಲ ಆಗೈತಿ ಅಂದ್ರೆ ಒಂದು ನನ್ನ ವಿಚಾರಗಳನ್ನ ಹೇಳೋಣ. ಹನುಮಂತನಲ್ಲಿ ಈಗ ನಡೆಯೋದು ಒಂದು ವಿಷಯ ಹೇಳೋರು ಅಂದ್ರೆ ಅಧಿಕಾರಿಗಳದ್ದು ಕೆಲವೊಂದು ವಿಷಯದೊಳಗೆ ಅವ್ರಿಗೆ ಮೇಲೆ ಗೈಡ್ಲೈನ್ಸ್ ಇರ್ತೈತಿ, ಅವರು ಆ ರೀತಿ ಒಮ್ಮೆ ಮಾಡ್ಬೇಕಾಗಿರ್ತೈತಿ. ಆದ್ರೆ ಇನ್ನು ಮುಂದಿನ ದಿನಮಾನದೊಳಗೆ ಹಂಗೆ ಅನಾನುಕೂಲ ಯಾರ್ಯಾರು ಇತ್ತಂದ್ರೆ ತಾವು ತಮ್ಮ ಆಫೀಸ್ನಿಂದ ಒಬ್ಬರನ್ನ ಹಚ್ಬಿಟ್ಟು ಅವ್ರನ್ನ ಹಂತಕ್ಕೆ ಸಹಿ ತಗೊಂಡ್ಬರ್ರಿ. ಯಾಕಂದ್ರೆ ನೀವು ಒಬ್ರಿಗೆ ಅವ್ರಿಗೆ ಅನುಕೂಲ ಇರಲಿಲ್ಲ ಅಂದ್ರೆ ನೀವು ಹೋಗಿ ಅದನ್ನ ಸಹಿ ತಗೊಂಡ್ಬಂದು ಅವ್ರಿಗೆ ಅನುಕೂಲ ಮಾಡಿಕೊಡಿ. ಆಯ್ತಾ? ಈಗ ಏನೈತಿ ಇಲ್ಲಿ ಎಲ್ಲ ಈಗ ಸೋಷಿಯಲ್ ಮೀಡಿಯಾಗಳದಾವ. ನೀವು ಒಬ್ರಿಗೆ ವಿಡ್ರಾಲ್ ಕೊಡ್ತೀರಿ, ಒಬ್ರಿಗಿಲ್ಲ, ಏನು ಸಂಬಂಧ ಇಲ್ಲ, ಎಲ್ಲರಿಗೂ ಕುಡಿದಿತ್ತು ಒಂದು ನಿಮ್ಮ ವಿಚಾರ ನಿಮ್ಮ ಇದ್ರ ಮೇಲೆ ಎಲ್ಲರಿಗೂ ಕುಡಿದ್ರಿ ಎಲ್ಲರೂ ಸಹ ಯಾಕೆ ಮಾಡ್ಸೋದಿಲ್ಲ ಹಂಗೋ ನೀವೊಂದು ಮಾಡ್ಬೇಡ್ರಿ. ದಯವಿಟ್ಟು ಅಧಿಕಾರಿಗಾಗಿ ನಾವು ಕೇಳ್ಕೊತೀವಿ. ಯಾಕಂದ್ರೆ ಎಲ್ಲ ರೈತರು ಅಷ್ಟ, ನಾ ಯಾವ ಸೆಕ್ರೆಟರಿಗಳು ಚೇರ್ಮನ್ರು ಏನು ಸಂಬಂಧ ಇಲ್ಲ. ಎಲ್ಲರೂ ರೈತರು ಏನಂತೀವಿ ನಾವು ರೈತರಿದ್ದಾಗ ಸೆಕ್ರೆಟರಿಗಳು ಚೇರ್ಮನ್ರು ಆಡಳಿತ ಅಧಿಕಾರಿಗಳನ್ನ ಇಲ್ಲ. ಅದು ದಯವಿಟ್ಟು ಅದಕ್ಕೆ ಹನುಮಂತನ ಲಿಂಗರೆಡ್ಡಿ ಅವರು ಯಾವುದೋ ವಿಷಯಗಳನ್ನ ಸೂಕ್ಷ್ಮ ಮುಂದೆ ಕೂತು ಕೇಳೋದು. ಯಾಕಂದ್ರೆ ವಿಷಯನ ಚರ್ಚೆ ಮಾಡೋ ವಿಷಯ ಎಲ್ಲ ನಿಮ್ಗೆ ದಯವಿಟ್ಟು ಕೇಳ್ತದೆ. ಯಾಕಂದ್ರೆ ಅದೊಂದು ನಿಮ್ಗೆ ಆಗಿರ್ತದೆ. ಅವ್ರಿಗೆ ಒಂದು ಸ್ಥಿತಿ ಅದನ್ನ ಒಬ್ಬೊಬ್ಬರ ದುರುಪಯೋಗ ಪಡಿಸ್ಕೊಂಡಿರ್ತಾರೆ. ಈಗಾಗಲೇ ಹಿಂಗ್ ಮಾಡಿದಕ್ಕೆ ಒಂದು ಸೈ ಮಾಡ್ಕೊಂಡು ಇಲ್ಲಿ ಏನೋ ಆಗಿರ್ತದ. ಅದ್ರ ಸಲುವಾಗಿ ನಿಮ್ಗೆ ನಾವು ಗಮನಕ್ಕೆ ಕೇಳ್ತೀವಿ. ಯಾಕಂದ್ರೆ ಸ್ವಲ್ಪ ನೀವು ಇರ್ಲಿಲ್ಲ ಅಂದ್ರೆ ಹೋಗಿ ಪಾಡ್ಕೊಂಡ್ ಬರ್ರಿ ಸರ್. ಇರ್ಲಿ ವಿಷಯ ಅದನ್ನ ಮುಗಿತಿರ್ಲ ನೋಡ್ರಿ. ಈಗ ಮಾತಾಡ್ರೆ ಚಲೋ ಆಗೈತಿ. ನೀವು ಹೊರತಕ್ಕ ಯಾವ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅದು ಒಂದೇ ಒಂದು ವಿಷಯ ಮೇಡಮ್. ಮಹಾರಾಷ್ಟ್ರದವರು ನಮ್ಮ ಮಾಮ ಮತ್ತು ಸಿಸ್ಟರ್ ಇಲ್ಲಿ ಜಮೀನವರು ಅವ್ರಿಗೆ ಸಾಲ ಕೂಡ ಅದಕ್ಕೆ ಆ ಸಾಲದ ಯಾಕೆ ಕೊಡೋದಿಲ್ಲ, ಏನು ಅವ್ರನ್ನ ಕಟ್ಬೇಕಾಗ್ತದೆ, ಏನು ಪ್ರತಿ ವರ್ಷ ಸರಿಯಾಗಿ ಕುತ್ಕೊಂಡ ಸಾಲ ಈಗ ಬ್ರೇಕ್ ಮಾಡ್ಯಾರ ಸಾಧ್ಯ. ಅದಕ್ಕೆ ಯಾವ ಕಾರಣದಿಂದ ಮಾಡಿ ಮಹಾರಾಷ್ಟ್ರ ಆಧಾರ್ ಕಾರ್ಡ್ ಮಹಾರಾಷ್ಟ್ರ ವಿಚಾರ ಮಾಡಿ ಈಗಾಗಲೇ 64 ಎಕರೆ ಜಮೀನು ಹೊಸ ಸಮಿತಿ ಜಮೀನು ಕೊಟ್ಟಾಗ ಇಲ್ಲಿ ಹೊಸ ಸಮಿತಿ ಸಿಕ್ಕಿಲ್ಲ, ಆರ್ಸಿ ಸಮಿತಿ ಕೊಟ್ಟಾರೆ. ಎಲ್ಲ ಅನುಕೂಲ ಮಾಡ್ಯಾರ. ಈಗ ನಮ್ಗೆ ಅವ್ರಿಗೆ ಸಾಲ 12 ಎಕರೆ ನಮ್ಮ ಮಾಮನಿಗೂ ನಮ್ಮ ಶಿಕ್ಷಕರಿಗೂ 9 ಎಕರೆ ಅಷ್ಟೇ. ಅದಕ್ಕೆ ಸಾಲ ಕೊಡಬೇಕು, ಇದು ವ್ಯವಸ್ಥೆ ಮಾಡಬೇಕು. ಇಷ್ಟಾಯ್ತು. ಮತ್ತು ಇನ್ನೊಂದು ನಮ್ಮಲ್ಲಿ ಮನೆಗಳು ಕಟ್ಟಲು ಭಾಳ ಇರ್ತವೆ. ಆದ್ರಿಂದ ಅವ್ರಿಗೂ ಸ್ವಲ್ಪ ಸಾಲ ವ್ಯವಸ್ಥೆ ಮಾಡಬೇಕು ರೈತರ ಸಲುವಾಗಿ. ಸೊಸೈಟಿ ಸೊಸೈಟಿ ಯಾಕಂದ್ರೆ ಈಗ ಭಾಳ ಹಣ್ಣಿನ ಬಡ್ಡಿ ತಂದು ಮನೆ ಕಟ್ಟಾರೆ, ನೋಡಿಲ್ಲ ನಾವು. ಅವ್ರಿಗೊಂದು ಸ್ವಲ್ಪ ಸಹಾಯ ಆಗುವಂತ ಅಂದ್ರೆ ಅಶೋಕ್ ಅಪ್ಪಾಜಿ ಹೇಳೋದೇನ್ರಿ, ನೀವು ಏನೇ ಕೇಸ್ ಬಿಟ್ಟು ಪ್ಲಾಟ್ ಮೇಲೆ ಸಾಲ ಕೊಡ್ತೀರಿ. ಹೋಗಿ ಕೆಲವೊಂದು ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ಈಗಾಗಲೇ ನಮ್ಮ ಬಜರಂಗಿ ಅವರು ಉಮರ್ಕ್ ಅವ್ರು ಹೇಳಿದ್ರು. ಈಗಾಗಲೇ ಏನಾಗಿದ್ರೆ ನಮ್ಮಲ್ಲಿ ಸಾಲ ಇರುವಂಥದ್ದು ಎಕರೆ ಗುಂಟೆಗೆ 1,000 ಅಂತೆ, ನೀವು ಎಕರೆಗೆ 40,000 ರೂಪಾಯಿ ನಮ್ಗೆ ಕೊಡ್ತೀರಿ. 3 ಲಕ್ಷವರೆಗೆ ಲಾಸ್ಟ್ ಐತಿ ನಿಮ್ಗೆ. ಈಗಾಗಲೇ ಇದು ಹೆಚ್ಚುವರಿ ಮಾಡಿದ್ರೆ ರೈತರಿಗೆ ಭಾಳ ಅನುಕೂಲತೆ ಆಕೈತಿ. ಯಾಕಂದ್ರೆ ಈಗ ನಾವಲ್ಲಿ ನಮ್ಗೆ ಎಕರೆಗೆ 1,10,000 ರೂಪಾಯಿ ತನ ಸಾಲ ಕೊಡ್ತಾರೆ.
ಇಲ್ಲೇನೈತಿ ನೀವು ಎಕರೆಕ್ 40,000 ಕೊಡೋದ್ರಿಂದ ದೊಡ್ಡ ರೈತರದ 10 ಎಕರೆ ಇದಾವೆ. ಈಗ ನೀವು 3 ಲಕ್ಷ ಎಂಡ್ ಮನೆ ಅದರಿಂದ ನಮ್ಗೊಂದ್ ಸ್ವಲ್ಪ ಏನಾಗತ್ರಿ, ಇಲ್ಲಿ ತೆಗಿಸ್ಬೇಕು ಒಂದು ಇಲ್ಲಿ ಕ್ಯಾಲ್ ತೆಗಿಸ್ಬೇಕು. ಈಗ ನಮ್ಮ ಬಜನೆಗೆ ಅವ್ರು ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಒಂದು ಅಡಚಣೆ ಏನಾಗೈತೆ ಅಂದ್ರೆ, ಈಗ ನಾನು 3 ಲಕ್ಷ ಅಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಸಾಲ ಐತ್ರಿ. ಈಗಾಗಲೇ ಇಲ್ಲಿರುವಂತ ನಮ್ಗೆ 1 ಲಕ್ಷ ಐತಿ, ಅಲ್ಲಿ ನಮ್ಗೆ ಎಕರೆಕ್ ಲಕ್ಷ ಅಂತ 3 ಲಕ್ಷ ಸಿಗ್ತೈತಿ, ಇಲ್ಲಿ 1 ಲಕ್ಷ ಸಿಗ್ತೈತಿ. ಇವ್ರು ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅಲ್ಲಿ ಗೋಜಾ ತಕೊಂಡ್ ಬರೀ ನಾವು ಲೋನ್ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಯಾರು ಕೇಂದ್ರ ಬ್ಯಾಂಕ್ ಮಾಡಿ ಇಲ್ಲಿ ಏನೈತಿ ಇವ್ರಿಗೆ ಇದ್ರೊಳಗೆ ಇರ್ತೈತ್ರಿ, ಕಂಪ್ಯೂಟರ್ನಾಗ ಆನ್ಲೈನ್ ಇರುತ್ತೆ, ಇವ್ರು ಕೊಡ್ಲಾಕ್ ಕೊಡೋಲ್ಲ. ನಮ್ದು ಎಷ್ಟು ಲೋನ್ ಐತಿ ಅಷ್ಟು ಹಂಚ್ಕೊಡ್ತೀವಿ ಅಂತ ಇವ್ರು ಹೇಳ್ತಾರೆ. ಹೀಗಾಗಿ ಸಾಕಷ್ಟು ನಮ್ಗೆ ಸಮಸ್ಯೆ ಆಗೈತ್ರಿ. ಜೊಲ್ಲೆಯವ್ರಿಗೆ ಮಾತಾಡೋರು ಕೆಲವು ವಿಷಯಗಳು ಹೇಳ್ರಿ. ನಮ್ಗೆ ಏನಂತ ಹೇಳಿದ್ರೆ ಅವ್ರಿ, ಈಗಾಗಲೇ ನಾವು 40,000 ರೂಪಾಯಿ ಕೊಡ್ತೀವಿ ಎಕರೆಕ, ಏನ್ 50,000 ರೂಪಾಯಿ ಕೊಡುವಂತ ವಿಚಾರ ಮಾಡ್ಲಾಗ್ತದೀವಿ. ಅದನ್ನೆಲ್ಲ ಡೈರೆಕ್ಟರ್ ಮಾತಾಡ್ತೀವಿ, ಮುಂದಿನ ತೋಟ ಮಾಡಿಕೊಡ್ತೀವಿ. ಇದು ಒಳ್ಳೇದಾಗತ್ತೆ ಸರ್, ನೀವು ಮಾಡಿದ್ರೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ದಾಗ ಬಹಳ ಅನುಕೂಲ, ರೈತರಿಗೆ ಅನುಕೂಲ ಆಗತ್ತೆ. ಅದು ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಹೇಳಿ ಅವ್ರಿಗೆ ಮನವಿ ಮಾಡಿ ಬಂದಿದ್ರಿ ಸರ್. ಈಗಾಗಲೇ ನೀವು ಮೀಟಿಂಗ್ ಒಳಗೆ ನೀವು ಡೈರೆಕ್ಟ್ ಆಫ್ ಮೀಟಿಂಗ್ ದಾಗ್ರಿ ನೀವು ಸ್ವಲ್ಪ ಇದ್ರ ಮೇಲೆ ಚರ್ಚೆ ಮಾಡಿದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲತೆ ಆಗತ್ತೆ. ಈಗಾಗಲೇ ನಮ್ಮ ಡೈರೆಕ್ಟರ್ ಆದ ನಂತರ DCC ಬ್ಯಾಂಕಿಗೆ ಸತ್ತಿಗೆ ಹಾಗೂ ಸೊಸೈಟಿಗೆ ಬಂದಿದ್ದು ನೀವು ಪ್ರಥಮ ಬಾರಿ, ನನಗೆ ಅನಿಸಿದ ಪ್ರಕಾರ ಇದು ಪ್ರಥಮ ಬಾರಿ. ಇದಕ್ಕೆ ಮುಂಚೆ ಯಾರು ಡೈರೆಕ್ಟರ್ ವಿಸಿಟ್ ಮಾಡಿಲ್ಲ, ಯಾರು ಮಾಡ್ಲಿಕ್ಕೆ ನಮ್ಮ ಅನಿಸಿಕೆ. ಈಗ ನಾವು ಸಣ್ಣವರು ಅದ್ ನಮ್ಗೆ ಯಾರಿಗೆ ಗೊತ್ತಿಲ್ಲ, ನೀವು ಬಂದಿದ್ದು ಬಹಳ ಒಳ್ಳೇದು. ಒಳ್ಳೆ ಮಾರ್ಕ್ ನಡವತ್ತಿಲ್ಲ ತಿಳಿಸಿ ನೀವು ನೀವು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿರಿ. ನಮ್ದು ಯಾವ ರೀತಿ ನಡವತ್ತು ನೀವು ಒಂದ್ ಸ್ವಲ್ಪ ಗುಪ್ಸವಾಗಿ ನೀವು ವಿಚಾರಣೆ ಮಾಡಿ ಮುಂದಿನ ನಮ್ದು ಈಗಾಗಲೇ ಈಗ 3 ವರ್ಷ ಆಯ್ತು ನಮ್ದು ಬರ್ತಾ ಇದೆ ಸೊಸೈಟಿ. ಈಗಾಗಲೇ ನಮ್ದು 16 ಕೋಟಿ ರೂಪಾಯಿ ಈಗ ಸಾಲ ಐತಿ. 16 ಕೋಟಿ ರೂಪಾಯಿ ಸಾಲ ಇತ್ತಂದ್ರೆ ಇನ್ನೂ ನಮ್ಗೆ ಹೆಚ್ಚುವರಿ ಕೊಡ್ಬೇಕಾಯ್ತು. ಹೆಚ್ಚುವರಿ ಕೊಡುವಂತದ್ದು ಆತಂದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲತೆ ಆಗತ್ತೆ. ಇಟ್ ಹೇಳಿ ನಾನು ಯಾರನ್ನ ತೋರಿಸಿ ಮುಂದಿನ ಸಲ ನೀವು ಬರುವಾಗ ನಮ್ಮ ಸತ್ತಿಗೆ ನಾವಾಗಲೇ ಕಳಿಸ್ತಾರೆ, ಸೆಕ್ರೆಟರಿ ಅವ್ರು ಕಳಿಸ್ತಾರೋ ಅದನ್ನ ಬರದು ಮಾಡಿ ಎಕರೆ ಕಳಿಸ್ತಾರೆ. ಹೆಚ್ಚುವರಿ ನಮ್ಮ ಕ್ಷೇತ್ರ ಅಂತೂ ಬಹಳ ಹೆಚ್ಚುವರಿ. ನಮ್ಮ ಅತ್ತಿ ತಾಲೂಕದಾಗ ಆದಷ್ಟು ಮಟ್ಟಿಗೆ ನಮ್ದು 2 ಜನ ಬಂದಿದ್ರು ಆಸ್ತಿಗಳು, ಆದ್ರೆ ಸಾಲ ಮಾತ್ರ ಕಮ್ಮಿ ಐತಿ. ಈಗಾಗಲೇ ಮಾನ್ಯ ಸಲ ನಾವು ಇದ್ದಾಗ ರೈತರು ಇದ್ದಾಗ ನಮ್ಗೊಂದು 4 ಕೋಟಿ ರೂಪಾಯಿ 4 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿ ಸಾಲ ಹೆಚ್ಚುವರಿ ಕೊಟ್ಟಾರ. ನಮ್ಗೆ ಇನ್ನೊಂದು 10 ರಿಂದ 15 ಕೋಟಿ ಕೊಟ್ರಿ ಏನು ಅಡ್ಡಿ ಇಲ್ಲ, ನೀವು ಕೊಡೋ ವ್ಯವಸ್ಥಿತ ಮಾಡಿ ಅಂತೇಳಿ ಕೈ ಬಿಟ್ಟು ಎಲ್ಲ ಸೆಕ್ರೆಟರಿ ಆಗಲಿ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಹಿರಿಯರಿದ್ದಾರೆ, ಇವ್ರಿಗೆಲ್ಲ ನಮ್ಮ ಕಾಕವರಿದ್ದಾರೆ, ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತೀನಿ. ಎಲ್ಲ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ನಾನು ನಮಸ್ಕಾರ ಮಾಡ್ತೀನಿ. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ. ಯಾಕಂತಂದ್ರೆ ಕಾಕವ್ರ ಮುಂದಂತೂ ನಾನು ಪ್ರತಿಯೊಂದು ನಮ್ಗೆ ಏನಾದ್ರು ತಪ್ಪಿದ್ರೆ ಕಾಕವ್ರು ಹೇಳ್ಕೊಡ್ತಿದ್ದಾರೆ, ತಂಗಿ ಹಿಂಗ್ ಮಾಡು ಅಂತಂದ್ರೆ ಈ ರೀತಿ. ಇಲ್ಲಿ ಸತ್ತಿಗೆ ನಾನು ತವ್ರ ಮನೆ ಅಂದ್ರೆ ತವ್ರ ಮನೆಗೆ ಬಂದಾಗ ಆಗ್ಬಿಡ್ತು. ನನಗೆ ಕಾಕನು ನಾನು ಫಸ್ಟ್ ಅಲ್ಲಿ ನಮಸ್ಕಾರ ಮಾಡಿ ನಾನು ಒಳಗೆ ಬನ್ನಿ. ಯಾಕಂದ್ರೆ ಎಲ್ಲ ನನ್ಗೆ ಗೊತ್ತಿರೋದ್ರ ಯಾರು ಗೊತ್ತಿಲ್ಲ ಅಂತಿಲ್ಲ, ಬಟ್ ಇಲ್ಲಿ ಈ ಚೇರ್ ಮ್ಯಾಗ ಬಂದ್ಕೊಂಡ್ರು ಹೊಸ ತರ ನನಗೆ ಬಿಟ್ರೆ ನಾವು ಸತಿ ಗ್ರಾಮ ಜಡ್ಪಿ ಗೊತ್ತಿಲ್ಲ ಅಂತಲ್ಲ ಅಥವಾ ನೀವು ಯಾರು ಗೊತ್ತಿಲ್ಲ ಅಂತಲ್ಲ. ಆದ್ರೆ ಬ್ಯಾಂಕಿಗೆ ಬರೋದು ಫಸ್ಟ್ ಟೈಮ್ ನಾನು. ಇವರೆಲ್ಲ ಒಂದು ಸ್ವಲ್ಪ ಕೆಲವ್ರು ಪರಿಚಯ ಇದ್ರು, ಕೆಲವ್ರು ಪರಿಚಯ ಇಲ್ಲ, ಆದ್ರೆ ಅವ್ರು ಹುದ್ದೆದಾಗದಾರ ಬ್ಯಾಂಕ್ ಸಿಬ್ಬಂದಿಗಳು. ಹಿಂಗಾಗಿ ಬಹಳ ಖುಷಿ ಅನಿಸ್ತು. ಇನ್ನೊಂದು ತಮಗೆಲ್ಲರಿಗೂ ಗೊತ್ತೈತಿ, ನಾನು ಬಹಳ ಗ್ರೌಂಡ್ ಲೆವೆಲಿಂದ ಬಂದಿರೋಂಥ ಹೆಣ್ಮಗಳ ಪಾರ್ಟಿ ಒಳಗ. ಆಮ್ಯಾಗ ಸಮಾಜ ಸೇವೆ ಒಳಗೆ ಕೂಡ ನಾನು ಗ್ರೌಂಡ್ ಲೆವೆಲ್ ಬಂದಿರೋಂಥ ಹೆಣ್ಮಗಳ. ಅನ್ಯಾಯ ವಿರುದ್ಧ ಯಾವಾಗೂ ಹೋರಾಟ ಮಾಡಿರೋಂಥ ಹೆಣ್ಮಗಳು ನಾನು. ಈಗೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅಂತಂದ್ರೆ ನೀವಾಗ್ಲಿ ನಾವಾಗ್ಲಿ ರೈತರ ಸೇವೆ ಮಾಡಾಕ ನಮ್ಗೆ ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಪೇಮೆಂಟ್ ಕೊಡೋದು ರೈತರ ಸೇವೆ ಮಾಡಾಕ, ನಮಗೂ ಕೂಡ ಗೌರ್ಮೆಂಟ್ ನೇಮಕಾತಿ ಮಾಡಿದ್ರೆ ರೈತರ ಸೇವೆ ಮಾಡಾಕ. ಯಾಕಂದ್ರೆ ಇವರಿಂದನ ನಮ್ಮ ಸೊಸೈಟಿಗಳದಾವ, ಇವರಿಂದನ ನಮ್ಮ DCC ಬ್ಯಾಂಕ್ ಐತಿ ಅಂತ. ಅದರಿಂದನ ಈಗ ನೀವು ಎಲ್ಲ ನಿಮ್ಮ ಫ್ಯಾಮಿಲಿ ಅನ್ನ ಊಟ ಮಾಡೋದೈತಿ, ನಮಗೂ ಒಂದು ಪ್ರೆಸ್ಟೀಜ್ ಒಂದು ಚೇರ್ ಐತಿ ಅಂತಂದ್ರೆ ಇವರಿಂದ ಎಲ್ಲರಿಂದ ಐತಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮ್ಯಾಗ ಈಗ ಇಲ್ಲಿವರೆಗೆ ಹೇಳಿದ್ರು ಸಾಕಷ್ಟು ಜನ ಅಣ್ಣಗಳು ಸಹೋದರ ನಮ್ಮವ್ರು ಮಾತಾಡಿದ್ರು. ಇಲ್ಲಿವರೆಗೆ ಏನಾಗೈತಿ ಬಿಡ್ತೈತಿ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಸಾಕಷ್ಟು ಕಡೆ ನಾನು ವಿಸಿಟ್ ಮಾಡಿದ್ದೀನಿ. ಕೆಲವೊಂದ್ ಕಡೆ ನಾವು ಸಾಕಷ್ಟು ಸಮಸ್ಯೆಗಳು ನನ್ಗೆ ಬಂದು ಹಿಂಗಾಗೈತಿ ಮೇಡಮ್, ನಮ್ಗೆ ಇಲ್ಲಿವರೆಗೆ ಯಾರು ಇರ್ಲಿಲ್ಲ, ಅಥವಾ ನಾವು ಸಣ್ಣವರಾಗ್ತೀವಿ ಯಾರು ದೊಡ್ಡವ್ರ ಮುಂದೆ ಹೆಂಗ್ ಹೋಗಿ ಬೀಳೋದು ನಮ್ಗೆ ಗೊತ್ತಿರ್ಲಿಲ್ಲ ಅಂತ. ಆದ್ರೆ ನಾ ಅವ್ರ ಹೆಣ್ಮಗಳಾಗಿದ್ರಿಂದ ಎಲ್ಲರಿಂದ, ಯಾಕಂದ್ರೆ ಎಲ್ಲರೂ ಇಷ್ಟು ವರ್ಷ ಅವ್ರ ಜೊತೆ ಇರೋದ್ರಿಂದ ಸಣ್ಣ ಪುಟ್ಟ ಏನ್ ಅಂದ್ರು ಕೂಡ ಹಿರಿಯರ್ ಬಂದು ತಮ್ಮ ಮಗಳ ಹಂಗ ಹೇಳ್ಕೊಂಡಾರ, ದೊಡ್ಡವ್ರು ಬಂದಂದ್ರೆ ಹಿಂಗ ತಮ್ಮ ತಂಗಿ ಹಂಗ ಅಕ್ಕನ ಹಂಗ ಹೇಳ್ಕೊಂಡಾರ ನನ್ಗ. ಹಿಂಗಾಗಿ ಯಾರಿಗೂ ಹೇಳಾಕ ನನಗೆ ಏನು ಸಮಸ್ಯೆ ಹೇಳ್ಕೊಕ್ ನಿಮ್ಗೆ ಯಾರಿಗೂ ಅಂಜಿ ಅಳಿಸಿ ಬೇಡ. ನನಗ ನೀವು ಏನು ಡೈರೆಕ್ಟರ್ ಅಂತ ನನಗೆ ಒಟ್ಟ ನೋಡಾಕ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ ಮಗಳ ನಿಮ್ ಮೊದಲು ಹೆಂಗಿದ್ದೀನಲ್ಲ ಅದ ರೀತಿ ಹಂಗ ನೋಡ್ಕೊಂಡು ನಿಮ್ದು ಏನೋ ಸಮಸ್ಯೆ ಇದ್ರು ಅಕ್ಕ ಹಿಂಗಾಗೈತಿ ಅಂತಂದು ಹೇಳಿದ್ರೆ ನಾನು ನೇರವಾಗಿ ಒಬ್ರು ಒಂದು ರೈತರ ಕೆಲಸ ಇದ್ರು ಕೂಡ ನಾನು ಬ್ಯಾಂಕಿಗೆ ಬಂದು ಇಲ್ಲಿ ಕೂತು ಇಲ್ಲಿಂದ ನನ್ನ ಮ್ಯಾಗ ಬೆಳಗಾವಿ ನಮ್ಮ DCC ಬ್ಯಾಂಕಿಂದ ಏನು ಇದ್ರು ಅಪ್ರೂವ್ ಮಾಡ್ಕೊಂತ ನಾನು ಇಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ. ಯಾಕಂದ್ರೆ ನಿಮ್ಗೆಲ್ಲ ನೀವೇ ಬರ್ಬೇಕು ನೀವೇ ಹೇಳ್ಬೇಕಂತಿಲ್ಲ, ನಿಮ್ಗೆ ಯಾರು ಬರಾಕಾಗದ್ರು ನೀವೇನು ಬರ್ಬೇಡ್ರಿ, ನಾನು ಬರ್ತೀನಿ ನಿಮ್ಮ ಹತ್ರ, ನಾನು ಬರ್ತೀನಿ. ಏನ್ ಸಮಸ್ಯೆಗಳು ಹಿಂಗೆಲ್ಲ ಹೇಳಿದ್ರು. ಆಮ್ಯಾಗ
ಪತ್ರಗಳು ಬರೀ ಅಂತದಾಗ್ಲಿ ಅಥವಾ ಹೆಚ್ಚುವರಿ ಅಂತದಾಗ್ಲಿ ಅಥವಾ ಸಾಕಷ್ಟು ಸಲಹೆಗಳು ನನಗೆ ಹೇಳಿದ್ರಿ ಅಂತಂದ್ರೆ ನಮ್ಗೆ ಈ ರೀತಿ ಬೇಕು, ಹೆಚ್ಚುವರಿ ಬೇಕಂತ. ನಾನು ಮೊನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಕೂಡ ನಾನು ವಾದ ಮಾಡಿದ್ದೀನಿ. ಅಂದ್ರೆ ನಮ್ಮ ಹತ್ತಿದ ಏನು ಇದ್ರು ಕೂಡ ನನಗೆ ತಿಳಿಸೋದು ಏನು ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ನನಗೊಂದು ಗೌರ್ಮೆಂಟ್ ಜವಾಬ್ದಾರಿ ಕೊಟ್ಟೈತಿ, ನಿಮ್ಮೆಲ್ಲರದು ಆಶೀರ್ವಾದ, ನಿಮ್ಮೆಲ್ಲರೂ ಸೇವೆ ಮಾಡಕ್ ನನಗೊಂದು ದೇವ್ರ ಒಂದು ಅವಕಾಶ ಮಾಡಿಕೊಟ್ಟಾನ. ನನ್ನ ಕೈಲಿ ಎಷ್ಟು ಸಾಧ್ಯ ಐತೆ ನಾನು ಎಲ್ಲರಿಗೆ ನಾನು ಸೇವೆ ಮಾಡಬೇಕು, ಸೇವೆ ಸಲ್ಲಿಸಬೇಕು. ಪ್ರತಿಯೊಂದು ರೈತರಿಗೆ ಅಂತ ಕಡು ಬಿಡು ಅದಾನಂತಂದ್ರು ಕೂಡ ಅವನ ಹಕ್ಕು ಅವ್ರಿಗೆ ಸಿಗ್ಬೇಕು, ರೈತರ ಹಕ್ಕು ರೈತರಿಗೆ ಸಿಗ್ಬೇಕು ಅನ್ನೋದು ನಂದೊಂದು. ಯಾಕಂತಂದ್ರೆ ಅನ್ನ ಹುಟ್ಟಿಸವ, ಈಗ ಅನ್ನ ಅಂತಂದ್ರೆ ದೇವ್ರ ಅಂತೀವಿ ನಾವು, ಆ ಅನ್ನ ಹುಟ್ಟಿಸವ ರೈತ ಅದಾನ. ಹಿಂಗಾಗಿ ಆ ರೈತರದ ಸೇವೆ ಮಾಡಕ್ ನಮ್ಗೆ ಅವಕಾಶ ಸಿಕ್ಕೈತಿ. ಹಿಂಗಾಗಿ ಪ್ರತಿಯೊಂದು ಯಾರೇ ಇರ್ಲಿ ಏನೇ ಇರ್ಲಿ ವಿಷಯ ನನ್ಗೆ ನೇರವಾಗಿ ನನ್ಗೆ ಗಮನಕ್ಕೆ ತೊಗೊಂಡ್ಬರಿ. ಆಮೇಲೆ ಮೊನ್ನೆ ಫಸ್ಟ್ ತುಂಬ ಟೈಮ್ದಾಗೂ ನನಗೆ ಇವರೆಲ್ಲ ನಮ್ಗೆ ಫೋನ್ ಮಾಡಿದ್ರು, ಒಂದು ಅಣ್ಣದ ಎಲ್ಲ ಫೋನ್ ಮಾಡ್ತಾರೆ ನಂಗೆ. ಆಯ್ತು ಅಣ್ಣ ಅಂತಂದೆ. ನನ್ನ ಕೈಲಿ ಏನಾಗ್ತೈತೆ ಅದು ಕೆಲಸ ಮಾಡಿ ನಾನು ಆಮೇಲೆ ಸತ್ತಿಗೆ ಬರ್ತೀನಿ ಅಂತ ನಾನು ಹೇಳಿದೆ. ಈಗ ಅದು ಕೆಲಸ ನಾನು ಮಾಡಿ ಯಾವ್ದು ಏನು ಹೇಳಂಗಿಲ್ಲ, ಬಟ್ ನಾನು ಅದು ಕೆಲಸ ಮಾಡಿ ನನ್ನ ಸತ್ತಿಗೆ ನಾನು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಣ್ಣ ಇರ್ಲಿ ದೊಡ್ಡದಿರ್ಲಿ ಪ್ರಥಮ ಬಾರಿಗೆ ನಾನು ಸಣ್ಣ ಕೆಲಸ ಮಾಡಿ ಆಗಲಿ ನಾನು ಇಲ್ಲಿ ಸತ್ತಿಗೆ ಬಂದೀನಿ. ನೀವೇನು ಜವಾಬ್ದಾರಿ ಕೊಡ್ತೀರಿ ಆ ಜವಾಬ್ದಾರಿ ನಿಮ್ಗೆ ಎಲ್ಲಾನು ಎಷ್ಟು ಸಾಧ್ಯ ಐತೆ ನನಗೆ ಎಲ್ಲರೂ ಬೋರ್ಡ್ ಮೀಟಿಂಗ್ನಾಗ ಇಟ್ಟು ಅಲ್ಲಿ ವಾದಿಸಿ ನಾನು ನಿಮ್ಮ ಹಕ್ಕನ್ನ ನನಗೆ ತಂದು ಕೊಡುವಂತ ನಿಮ್ಮ ಹೆಣ್ಮಕ್ಳು ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರ ತಂಗಿ ಇಲ್ಲಿ ಜಾಸ್ತಿ ಒಂದ್ ಸ್ವಲ್ಪ ಫಂಡಿಂಗ್ ತರುವಂತ ವ್ಯವಸ್ಥೆ ಮಾಡ್ರಿ ಅಂತ. ಖಂಡಿತವಾಗ್ಲು ನನಗೆ ಇಲ್ಲಿ ಜಾಸ್ತಿ ಫಂಡಿಂಗ್ ತಂದು ನಮ್ಮ ರೈತರಿಗೆ ನಮ್ಮ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಗೆ ಅಂದ್ರೆ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅದೀರಿ, ನಿಮ್ಗೆ ಅನುಕೂಲ ಮಾಡ್ಕೊಟ್ರೆ ಖಂಡಿತವಾಗ್ಲು ಇದಕ್ಕಿಂತ ಹೆಚ್ಚಿಂದ ನನಗೆ ಯಾವುದೂ ಇಲ್ಲ ಅಂತ ಅನಿಸ್ತದೆ. ಯಾಕಂತಂದ್ರೆ ಅತ್ನಿ ಒಳಗ ನಾನು ಹುಟ್ಟಿ ಬೆಳೆದಿದ್ದೀನಿ. ಅತ್ನಿ ಒಳಗ ನಾನು ಇಷ್ಟರ ಮಟ್ಟಿಗೆ ನಾನು ರಾಜ್ಯ ಹೊರ ರಾಜ್ಯಕ್ಕೆ ಹೋಗಿ ನಾನು ಕೆಲಸ ಮಾಡಿದಾಗಿರ್ಬೋದು, ಅಥವಾ ಈಗ DCC ಬ್ಯಾಂಕ್ನ್ಯಾಗ ಒಂದು ಕ್ಯಾಬಿನೆಟ್ ಇದ್ದಂಗ ಅಲ್ಲಿ ನಾನು ಹೋಗಿ ಕುಂಡಿರ್ತನ ನನ್ನ ಕನಸು ಮನಸ್ಸು ಇಲ್ಲ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ಆಶೀರ್ವಾದದಿಂದ ನಾನು ಹೋಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಹೋಗಿ ಅಲ್ಲಿ ಕುಂತಿದ್ದೀನಿ. ಮತ್ತೆ ಅಲ್ಲಿ ಏನೈತಿ ರೈತರಿಗೆ ಯಾವ ರೀತಿ ಅನುಕೂಲ ಮಾಡ್ಬೋದು ಯಾವ ರೀತಿ ಇಲ್ಲ ಅಂತಂದು ನನಗೊಂದು ಸ್ವಲ್ಪ ನನಗೆ ಸೊಸೈಟಿ ಬಗ್ಗೆ ಅಂದ್ರೆ PKPS ಸೊಸೈಟಿ ಬಗ್ಗೆ ನನಗೊಂದು ಸ್ವಲ್ಪ ಅಷ್ಟೊಂದು ಗೊತ್ತಿರಲಿಲ್ಲ. ನನಗೆ ರಾಜಕೀಯದ ಬಗ್ಗೆ ಗೊತ್ತಿತ್ತು ಅಥವಾ ಸಮಾಜ ಸೇವೆ ಬಗ್ಗೆ ನನಗೆ ಗೊತ್ತಿತ್ತು, ಆದ್ರೆ ಅದ್ರ ಬಗ್ಗೆ ಅಷ್ಟು ನನ್ನ ನಾಲೆಜ್ ಇರಲಿಲ್ಲ. ಆದ್ರೆ ನಾನು ಗೊತ್ತಿಲ್ಲದ್ರು ಕೂಡ ನಾನು ಸಾಕಷ್ಟು ತಿಳ್ಕೊಂಡು ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಈಗ ರೈತರು ನನ್ನ ಕಡೆ ಬಂದು ತಮಗೆ ಈಗ ನೀವು ಹೇಳಿದ್ರಲ್ಲ ಅಣ್ಣ, ಈಗ ಮನೆಗಳು ಹೇಳಿದ್ರಿ, ಮತ್ತೆ ಯಾರು ಹೇಳಿದ್ರಿ ಮನೆಗಳು. ಆಮ್ಯಾಗ ಅದು ಕೆಲವೊಬ್ರು ಮೊನ್ನೆ ಒಬ್ಬರದ್ದು ಇಂಥದ ಕೇಸ್ ಬಂದಿತ್ತು ಕೋರ್ಟ್ನವ್ರದ್ದು, ಅವ್ರದ್ದು ಆ ರೀತಿ ಲೋನ್ ಆಗಲಿಲ್ಲ, ಬಟ್ ಪರ್ಸನಲ್ ಲೋನ್ ಮಾಡಿಸ್ಕೊಡುವಂತ ವ್ಯವಸ್ಥೆ ಅವ್ರಿಗೆ ನಾನು ಮಾಡಿದೆ. ಯಾಕಂತಂದ್ರೆ ಒಂದ ದಾರಿ ಇರಂಗಿಲ್ಲ, ಹೋಗಾಕ ಒಂದ್ ದಾರಿ ಕಟ್ಟಾದ್ರೆ ಇನ್ನೂ ಒಂದ್ ದಾರಿ ಯಾವ್ದಾದ್ರು ಇರ್ತೈತಿ. ಆದ್ರೆ ರೈತರಿಗೆ ಅನುಕೂಲ ಆಗ್ಬೇಕು, ಆ ವ್ಯಕ್ತಿ ಡೆವಲಪ್ ಆಗ್ಬೇಕು ಅಥವಾ ಅವ್ನ ನೆಳೆ ಸಿಗ್ಬೇಕು. ಈಗ ಮಳೆಗಾಲ ಬೇರೆ, ಕೆಲವೊಬ್ಬರಿಗೆ ಬೇರೆ ಅವರು ಬಂದ್ರು ನಮ್ಗ ಈ ರೀತಿ ಕೊಡಾಕತ್ತಿಲ್ಲ ಅಂದ್ರೆ ಸೊಸೈಟಿ ಅಲ್ಲೇ ಒಂದ್ ಸ್ವಲ್ಪ ಜಗಳಗಳು ಇರ್ತಾವ, ಬಟ್ ಹಂಗ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ದೆ ನಾನು. ಯಾಕಂತಂದ್ರೆ ಈಗ ಬೆಳಿ ತೆಗಿ ಟೈಮ್, ಈಗ ಈ ಮೂಮೆಂಟ್ನ್ಯಾಗ ನೀವು ಅಂದ್ರೆ ನಾವು ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಅಥವಾ ಸೊಸೈಟಿಯಿಂದ ಅವ್ರಿಗೆ ದುಡ್ಡು ಹಾಕ್ಲಿಲ್ಲ, ಬ್ಯಾಂಕಿನ ದುಡ್ಡು ಹಾಕ್ಲಿಲ್ಲ ಅಂದ್ರೆ ರೈತರಿಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ವರ್ಷದ ಕಾಳ ತೆಗಿತಾರ ಅವ್ರ ವರ್ಷದ ಹೊಟ್ಟಿ ಉಪಜೀವನ ಇರ್ತದೆ. ಅಲ್ಲಿ ಈ ಮೂಮೆಂಟ್ನ್ಯಾಗ ಅವ್ರಿಗೆ ಸಲ್ಲುದ ಹಕ್ಕು ಸಲ್ಲೇಬೇಕಂತ ಹೇಳಿ ವಾದಿಸಿ ಮೊನ್ನೆ ಅದು ಕೂಡ ನಂದು ಒಬ್ರಿಗೆ ವ್ಯವಸ್ಥೆ ಮಾಡುವಂತ ನಾನು ಮಾಡಿದೆ. ಯಾಕಂತಂದ್ರೆ ಏನೇನು ನಂಗೆ ತಿಳಿತೈತಿ ನಾನು ಮಾಡ್ತೀನಿ. ತಿಳಿದಿದ್ರು ಕೂಡ ನಿಮ್ಮ ಮಗಳ ತಿಳ್ಕೊಂಡು ನಿಮ್ಮ ಸಹೋದರಿನ ತಿಳ್ಕೊಂಡು ನೀವೆಲ್ಲರೂ ನನ್ನ ಗೈಡೆನ್ಸ್ ಮಾಡ್ರಿ. ಖಂಡಿತವಾಗ್ಲು ನಾನು ತಿಳ್ಕೊಂತ ಎಲ್ಲ ಕೆಲಸ ಮಾಡ್ಕೊಡುವಂತ ನಾನು ಮಾಡ್ತೀನಿ. ಇನ್ನು ನಾ ಈಗ ಅಣ್ಣವ್ರು ಒಬ್ರು ಹೇಳಿದ್ರು ಮ್ಯಾನೇಜರ್ ಸಾಹೇಬ್ರು ನಮ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಸತ್ಯಗ್ರಾಮನಿಗೆ ಕೂಡ ನಾನು ನಮಸ್ಕಾರ ಮಾಡಿ ಈಗ ಮೊದಲು ನನಗೆ ಬ್ಯಾಂಕ್ ಸಿಬ್ಬಂದಿಗಳು ಪರಿಚಯ ಆಗ್ತದೆ. ಯಾರ್ಯಾರು ಅಂದ್ಯಾಕಂತಂದ್ರೆ ನಿಮಗೆ ಪರಿಚಯ ಆಗಿಲ್ಲ, ಮ್ಯಾನೇಜರ್ ಸಾಹೇಬ್ರ ಪರಿಚಯ ಆಗಲಿಲ್ಲ ಯಾರು. ಅಂದ್ರೆ ಪರಿಚಯ ಆಗಲಿಲ್ಲ, ಬರ್ಕೊಂಡಾಗ ಮತ್ತೆ ಯಾರಿಗೆ ಉದ್ದೇಶ ಏನು ಮಾತಾಡೋದು ನಾನು ಈಗ ಮ್ಯಾನೇಜರ್ ಸಾಹೇಬ್ರ ಈಗ ನಮ್ಮಲ್ಲಿ ಇದ್ರಾಗ ಸೊಸೈಟಿಗಳು ಎಷ್ಟು ಜನ ಡೈರೆಕ್ಟರ್ ಬಂದಾರ, ಎಷ್ಟು ಜನ ಸೆಕ್ರೆಟರಿಗಳು ಎಲ್ಲರೂ ನನಗೆ ಯಾವ ಸೊಸೈಟಿ ಅಂತ ಯಾರು ಸೆಕ್ರೆಟರಿ ಪರಿಚಯ ಮಾಡಿ. ಮೈಸೂರಿಗೆ PKPS
ಅಣ್ಣ ಬರ್ರಿ ನಾನು ನಿಮ್ಮ ಹೆಣ್ಮಕ್ಳು ಅಂದಿದ್ದೆ ಇಲ್ಲೇ ಬೆಳೆದಿರ್ತಿದ್ದೆ ನನ್ನ ಪರಿಚಯ ಆಗಲಿ ಒಬ್ಬೊಬ್ರಿಗೆ. ಒಂದ್ ಪಾರ್ಟು ನೀವು ನಾನು, ಒಂದ್ ಪಾರ್ಟು ನಮ್ಮ ರೈತರ ಸೇವೆ. ಯಾಕಂತಂದ್ರೆ ನೀವು ನಾವು ಕೂಡ ಇವ್ರ ಸೇವೆ ಮಾಡೋದೈತಿ. ಇನ್ನೊಂದು ನಾನು ಭಾಳ ಸ್ಟ್ರಿಕ್ಟ್ ಇದ್ದೀನಿ, ಅಂದ್ರೆ ಕೆಲಸದ ವಿಷಯದಾಗ. ನಾನು ಕೆಲವೊಂದು ಕಡೆ ಹೋಗಿ ಹೇಳಿದ್ದೀನಿ, ನಾನು ಒಂದ್ಸಲಿ 2 ಸಲ ಹೇಳ್ತೀನಿ ಯಾವುದೋ ಒಂದು ವಿಷಯ. ನೆಕ್ಸ್ಟ್ ನಾನು ಮಾತಾಡಂಗಿಲ್ಲ, ನಾನು ಲೆಟರ್ ಮಾತಾಡ್ತಾ ಇದ್ದೀನಿ ಅಂತ ನಾನು ಒಂದು ಮಾತನ್ನ ಹೇಳಿ ಬಂದೆ. ಯಾಕಂತಂದ್ರೆ ಏನಿದ್ರು ನ್ಯಾಯಬದ್ಧವಾಗಿ ಕೆಲಸ ಆಗಬೇಕು, ಕ್ಲೀನ್ ಚೀಟ್ ಇರಬೇಕು. ನಾನು ಇಲ್ಲಿವರೆಗೆ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೀನಿ. ಕೆಲವೊಂದು ವಿಷಯ ನಾನು ಬರೋಕೆ ಹೋಗಿ ಹೇಳಕ್ಕಾಗಿಲ್ಲ, ಬಟ್ ನಾನು ಕ್ಲೀನ್ ಚೀಟ್, ನಾನು ಯಾವುದು ಕೆಲಸ ಯಾವುದು ಎತ್ತರಾಗೂ ಯಾವುದು ನಾನು ಒಂದು ಕಲಂಕ ತಗೊಂಡು ಬಂದಿದ್ದೀನಿ ನಾನು. ಅದಕ್ಕೆ ಈಗೂ ಕೂಡ ಅಷ್ಟೇ, ನಾನು ರೈತರ ಪರ ಆಯ್ತು, ನಿಮ್ಮ ಜೊತೆ ನಿಂತ ನೀವು ಎಷ್ಟು ಕೆಲಸ ಮಾಡ್ತೀರಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುತ್ತಂದ್ರೆ ಖಂಡಿತವಾಗ್ಲೂ ನಾನು 24 ಗಂಟೆ ನಿಮ್ಮ ಜೊತೆ ಬೆಳಗಿನ 10 ರಿಂದ 5 ಗಂಟೆ ನಿಮ್ಮ ಜೊತೆ ಕೂತ್ಕಿಸಿ ನಾನು ಇವ್ರಿಗೆ ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುವಂಥದ್ದು ನಾನು ಮಾಡ್ತೀನಿ. ಖರೆ ಇವ್ರಿಗೆ ಹಕ್ಕುಗಳು ಸಿಗಬೇಕು. ಹೀಗಾಗಿ ನಿಮ್ಯಾಗೂ ನನಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಐತಿ. ನೀವು ಇವ್ರ ಜೊತೆ ಒಳ್ಳೆ ರೀತಿಯಿಂದ ಸಹಕರಿಸ್ರಿ, ಒಳ್ಳೆ ರೀತಿಯಿಂದ ರೆಸ್ಪೆಕ್ಟ್ ಮಾಡ್ರಿ. ಯಾಕಂದ್ರೆ ಇವ್ರ ಬ್ಯಾಂಕಿಗೆ ಬಂದಾಗನ ನಮ್ದು ಮುಂದೆ DCC ಬ್ಯಾಂಕ್ ನಡೀತೈತಿ ಅಂತ ಹೇಳ್ತೀನಿ. ಆಮ್ಯಾಗ ಅವ್ರಿಗೆ ಗೌರವ ಸಿಗ್ಲಿಲ್ಲ ಅಂತಂದ್ರೆ ದುಡ್ಡು ಕೊಡುದು, ಲೋನ್ ಕೊಡುದು ಅಥವಾ ಅದು ನೆಕ್ಸ್ಟ್. ಬಟ್ ಬಂದಾಗ ಬರ್ರಿ ಕುಂಡ್ರಿ ಹೋಗ್ರಿ ಅಂತ ಒಂದು ರೆಸ್ಪೆಕ್ಟ್ ಅಂತ ಮೊದಲು ಅವ್ರಿಗೆ ಸಿಗ್ಲಿ. ಆಮ್ಯಾಗ ನಮ್ಮ ಎಲ್ಲ ಡೈರೆಕ್ಟರ್ ಇರ್ಬೋದು, ಸೆಕ್ರೆಟರಿಗಳು ಇರ್ಬೋದು, ನಿಮ್ಮಲ್ಲಿ ಕೂಡ PKPS ದಾಗ ಎಲ್ಲರೂ ಬಂದಾಗ ಸಣ್ಣಕ್ಕಿದೆ ನಿಮ್ಮೆಲ್ಲರಿಗಿಂತ ಅದನ್ನು ಕೂಡ ಹೇಳ್ತೀನಿ. ಯಾವುದು ಅಲ್ಲಿ ವ್ಯವಹಾರ ನೆಕ್ಸ್ಟ್, ಆದ್ರೆ ಬಂದಾಗ ಒಬ್ರಿಗೊಬ್ರು ನಾವು ಸಹಕರಿಸಿ, ಇಲ್ಲ ನಾವು ಮಾಡ್ತೀವಿ, ಇಲ್ಲ ಈಗ ಮಾಡೂನು ಅದ ಒಂದ್ ಸ್ವಲ್ಪ. ಯಾಕಂದ್ರೆ ಸಮಸ್ಯೆಗಳು ನನಗೆ ಬಹಳ ಕಿವಿಗೆ ಬಂದವ, ಆದ್ರೆ ಆ ಸಮಸ್ಯೆಗಳು ನಾನು ಡೈರೆಕ್ಟ್ ನೇರವಾಗಿ ಒಂದೊಂದೊಂದು ನಾನು ಸೊಸೈಟಿಗೆ ನಾನು ಬರ್ತೀನಿ, PKPS ಬರ್ತೀನಿ, ಬಂದ್ ಕೇಸಿನ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋನು. ಆದ್ರೆ ಮೊದಲು ಒಗ್ಗಟ್ಟು ಇರ್ಲಿ ನಮ್ಮಲ್ಲಿ. ಒಬ್ರಿಗೊಬ್ರು ರೈತ, ನಾನು ರೈತ, ನೀವು ರೈತ, ಇನ್ನು ನನಗೆ ಎಷ್ಟು ತ್ರಾಸ ಆಗ್ಲತ್ತೈತಿ ಮುಂದಿನ ರೈತರು ಅಷ್ಟ ತ್ರಾಸ ಆಗಲಂತ ಈ ರೀತಿ ಒಬ್ರಿಗೊಬ್ರು ತಿಳ್ಕೊಂಡ್ ನೀವು ನಡ್ಕೋರಿ ಅಂತಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಯಾವುದೋ ವಿಷಯ ಇರ್ಲಿ ನಿಮ್ದು, ಸಾಕಷ್ಟು ನಾನು ಇಲ್ಲಿ ಎಷ್ಟು ಸಾಧ್ಯ ಐತಿ ಡೆವಲಪ್ ಮಾಡಾಕ, ಅಥವಾ ಮುಂದೆ ಯಾವುದು ಸೊಸೈಟಿಗೆ ನಿಮ್ ಬಿಲ್ಡಿಂಗ್ ಇಲ್ಲ ಅಥವಾ ಬೇರೆ ಅದರ್ವೈಸ್ ಏನೋ ನಿಮ್ಗೆ ನೀವು ಕೂಡ ಸರ್ ನೀವು ಎಲ್ಲರೂ ಇಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಐತಿ ಬ್ಯಾಂಕ್ ಸಿಬ್ಬಂದಿಗಳು ನಮ್ದೆಲ್ಲ. ಯಾಕಂತಂದ್ರೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಚಲೋ ಇದ್ದಾಗ ಇವ್ರಿಗೆ ಕೆಲಸ ಮಾಡಕ್ ಸಾಧ್ಯತೆ. ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ಸ್ ಅದಾವ ಅಥವಾ ನಿಮಗೆ ಏನು ಪ್ರಾಬ್ಲಮ್ ಆಗತೈತಿ ಅಥವಾ ನಿಮಗೆ ಇಲ್ಲಿ ಏನಾದ್ರೂ ಹೆಚ್ಚುವರಿ ಹೆಚ್ಚುವರಿ ನಿಮ್ಗೆ ಯಾವ ಸೌಲಭ್ಯಗಳು ಬೇಕಾಗೈತಿ ಅಥವಾ ಇನ್ನೂ ಅಷ್ಟು ಯಾರು ಜನ ನಿಮ್ಗೆ ಕೆಲಸಗಾರ ಬೇಕಾಗಿದ್ದಾರೆ ಅಥವಾ ಏನಾದ್ರೂ ಇದ್ರು ಕೂಡ ನೀವು ನನಗೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿಂದ ನಾನು ಅಲ್ಲಿ ಮಾತಾಡಿ ನಾನು ನಿಮ್ಗೆ ಇನ್ನೂ ಅಷ್ಟು ಅನುಕೂಲ ಮಾಡಿಕೊಟ್ಟು ಇವ್ರು ಸೇವೆ ಮಾಡಕ್ಕೆ ಇನ್ನೂ ಅಷ್ಟು ನಾನು ಅನುಕೂಲ ಮಾಡಿಕೊಡ್ಬೋದು ಅಂತ ನಾನು ಹೇಳ್ತೀನಿ. ಭಾಳ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಸಣ್ಣ ಕೆಲಸ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ. ದೊಡ್ಡ ಮಟ್ಟಿಗೆ ನಾನು ಕೆಲಸ ಮಾಡಿ ನಿಮ್ಗೆಲ್ಲರಿಗೂ ಇನ್ನೂ ದೊಡ್ಡ ಖುಷಿ ತಂದು ನಿಮ್ಗೆಲ್ಲರಿಗೂ ಋಣ ತೀರಿಸುವಂತ ಅವಕಾಶ ನನಗೆ ಇನ್ನೂ ಸಿಗಲಿ ಅಂತ ನಾನು ಕೇಳ್ಕೊಂಡು, ನನಗೆಲ್ಲರೂ ಕರೆಸಿ ಎಲ್ಲರೂ ಎಷ್ಟು ನನಗೆ ಬಹಳ ಸನ್ಮಾನ ನನ್ನ ಪ್ರೀತಿ ಕೊಟ್ಟಿದ್ದೀರಿ. ಒಂದು ಹೆಣ್ಮಗಳಿಗೆ ತಾವು ಮನೆಗೆ ಹೋದಾಗ ಎಷ್ಟು ಖುಷಿ ಆತಲ್ಲ, ನನಗೆ ಬಂದ ತಕ್ಷಣ ಕಾಕ ನೋಡ ಇಲ್ಲ ಹಂಗೆ ಅಷ್ಟು ಖುಷಿ ಅನಿಸ್ತು. ಎಲ್ಲರೂ ನೋಡಿ ಖುಷಿ ಅನಿಸ್ತು ನನಗೆ. ಹಿಂಗಾಗಿ ನನಗಿಷ್ಟು ಸನ್ಮಾನ ಮಾಡಿ ನನಗೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ನನ್ನ ಜೊತೆ ಇದ್ದೀರಿ. ಸೊ ನಿಮ್ಗೆಲ್ಲರೂ ಕೂಡ ಅಂತ ಟ್ಯಾಕ್ಟರ್ ಹೈನುಗಾರಿಕೆ ಮತ್ತು ಬೆಳೆಸನ್ನ ಟ್ಯಾಕ್ಟರ್ ಮತ್ತು ಹೈನುಗಾರಿಕೆ ಚಾಟ್ಗಳು ಬಂದವ್ರಲ್ಲೇ ನಾವು ಸ್ಟೇಟಸ್ ಕೂಡ ಸೆಕೆಂಡ್ ಹ್ಯಾಂಡ್ ಬ್ಯಾಂಕ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ನಾವು ಗಾಡಿಗಳು ಕಮರ್ಷಿಯಲ್ ಇದ್ರೆ ಪ್ರಿಂಟ್ ಮಾಡ್ಬೇಕಾರೆ ಈಗ ನಾವು ಅವು ನಿಮ್ಗೆ ಏನಾಯ್ತು ಗೊತ್ತಂದ್ರೆ ಮೇಲೆ ನಾವು ಅಧ್ಯಕ್ಷರ ಕಡೆ ಹೋದಾಗ್ರಿ ಈ 10ನೇ ಭಾಗದಾಗ ಯಾಕೆ ನಮ್ಮ ಯೋಜನೆಗಳು ತಗೋತಿಲ್ಲ ಅಂತ ಕೇಳಿದ್ರು ಅವರು. ನಾವು ಅಧ್ಯಕ್ಷರಿಗೆ ಒಂದು ಮಾತು ಹೇಳಿದ್ರಿ, ಇಲ್ಲಿ ನಮ್ಮ ಸೆಕ್ರೆಟರಿ ಸೊಸೈಟಿ ಸೆಕ್ರೆಟರಿಗೆ ಮತ್ತು DCC ಅವರಿಗೆ ಕೆಲಸ ಮಾಡಾಗೈತಿ. ಅದಕ್ಕೆ ಅವ್ರ ಇದನ್ನ ಯಾರು ಫೋಕಸ್ ಮಾಡೋರು ಇದನ್ನ ರೈತರಿಗೆ ಹೇಳುವಂತ ಕೆಲಸ ಅವರಲ್ಲಿ ಆಗ್ತಾ ಇಲ್ಲ.
ಅದನ್ನ ದಯಮಾಡಿ ಅವ್ರಿಗೆ ಅಧ್ಯಕ್ಷರಿಗೆ ಹೇಳಿದ್ರು ನಾವು ನಿಮ್ಮ DCC ಬ್ಯಾಂಕ್ನಿಂದ ಏನು ಯೋಜನೆಗಳಿದಾವ ಆ ಯೋಜನೆಗಳು ನೇರವಾಗಿ ಎಲ್ಲ ಪ್ರತಿಯೊಬ್ಬರು ರೈತರಿಗೆ ಮುಟ್ಟಲಿಲ್ಲ ಅದ್ರೊಳಗೆ ಅವ್ರು ಚಾಯ್ಸಿಂಗ್ ಯಾರೋ ಮಾಡಿ ಯಾರು ಹೈನುಗಾರಿಕೆ ಮಾಡೋರು ಯಾವ ಮಾಡಲಿ ಯಾರು JCB ತಗೊಳ್ರಿ ಯಾರು ಟ್ರ್ಯಾಕ್ಟರ್ ತಗೊಳ್ರಿ ಔಷಧ ಲೋನ್ ತಗೊಳ್ರಿ ಅನೇಕ ಯೋಜನೆಗಳು ನಿಮ್ಮ ಅಧ್ಯಕ್ಷರಿಗೆ ನಾವು ನಿಮಗೆ ತುಂಬ ಅಭಿನಂದನೆಗಳು ಹೇಳ್ತೀವ. ಯಾಕಂದ್ರೆ ಒಂದು ತಾಸು ನಮ್ಮ ಸುರೇಶ್ ಅವರು ನಾವು ಚೇರ್ಮನ್ ಆಗಿದೆ ನಮ್ಗೆ ಸವಿಸ್ತಾರವಾಗಿ ಎಲ್ಲ ಬಿಚ್ಚಿ ಹೇಳ್ಯಾರ. ಆ ಹೇಳುವಂತ ಕೆಲಸ ಪ್ರತಿಯೊಂದು ಬ್ಯಾಂಕಿನಿಂದ ಆತಂದ್ರೆ ನಮ್ಮ ರೈತರಿಗೆ ಹೆಚ್ಚಿನ ಅನುಕೂಲ ಆಗ್ತೈತಿ. ಈಗ ಸಾಕಷ್ಟು ಯೋಜನೆಗಳು ಮಾಡ್ಲತ್ತಾರೆ, ಅನುಕೂಲ ಆಗ್ಲತ್ತೈತಿ, ಇನ್ನೂ ಹೆಚ್ಚಿನ ಅನುಕೂಲ ಆಗ್ಲತ್ತ ಹೇಳಿ ನಮ್ಮದೊಂದು ಬೇಡಿಕೆ ಐತಿ. ಇದ ವಿಷಯ ನಾನೇನ್ ತಿಳ್ಕೊಂಡಿದ್ದೆ ಸರ್ ಅಲ್ಲಿ ZP ವೈಸ್ ರೀ. ಯಾಕಂತಂದ್ರೆ ಈಗೇನು ಎಲ್ಲರೂ ನಮ್ಮ ಡೈರೆಕ್ಟರ್ ಸೆಕ್ರೆಟರಿಗಳು ಇರ್ತಾರಲ್ಲ ಅವ್ರು ಕರೆಸಿ ಪ್ರತಿಯೊಂದು ZP ವೈಸ್ ಬೇಕಿಸಿದ ಇದು ಎಲ್ಲರಿಗೂ ಮಾಹಿತಿ ಕೊಡೋಣ ಅಂತ ಕೇಳಿನಿ. ಯಾಕಂದ್ರೆ ಈ ಬ್ಯಾಂಕ್ ಸಿಬ್ಬಂದಿ ಗೊತ್ತಿದ್ರೆ ಕೆಲವೊಂದು ನಿಮ್ಗೆ ಗೊತ್ತಿರಂಗಿಲ್ಲ, ಅಂದ್ರೆ ಏನ್ ಅನುಕೂಲ ತಗೋಬೇಕು ಏನ್ ಮಾಡ್ಬೇಕು ಗೊತ್ತಿರಂಗಿಲ್ಲ. ಅವ್ರು ಹೇಳಿದಾಗ ಅಥವಾ ನೀವು ಕೇಳಿದಾಗ ಅವ್ರು ಹೇಳೋರು ಈ ಟೈಪ್ ಅಂತ ಅದ ಒಂದು ನಾವು ಟ್ರೈನಿಂಗ್ ಒಂದು ಬ್ಯಾಂಕ್ ಏನಾಗಿತ್ತು ಈ ಜಿಲ್ಲೆಗಳಿಗೆ ನೀವು ದುಡ್ಡು ಕೊಡ್ಬೇಕಂತ ಹೇಳಿ ಇದಾಗಿತ್ತು ಜಿಲ್ಲೆಯವರ ಇವು ಈಗ 2 ತಿಂಗಳ ಮೀಟಿಂಗ್ ಬಂದ್ರಿ ಬಂದಾಗ ಅವ ಏನಿದ್ರಿ ಈ ಟ್ರ್ಯಾಕ್ಟರ್ ಮೇಲೆ ಸಾಲ ಕೊಡಬೇಕು, ಹಳ್ಳಿ 5 ವರ್ಷ ಟ್ರ್ಯಾಕ್ಟರ್ ಒಳಗೂ ಸಾಲ ಕೊಡಬೇಕು, ಕಾರ್ ಲೋನ್ ಕೊಡ್ಬೇಕ್ರಿ, ಹೌಸಿಂಗ್ ಲೋನ್ ಕೊಡಬೇಕು, ಹಿಂಗೆಲ್ಲ ವಿಸ್ತಾರವಾಗಿ ಅವೆಲ್ಲ ಎಷ್ಟು ನಾವು ಮಾಡ್ಯಾರ್ಲಿ ನೀವು ಚಾಟ್ ಬರ್ತಾರ್ರಿ ಆ ಚಾಟ್ ನೀವು ಕೋರ್ಟ್ಗೆ ಹಚ್ಚುವಂತ ವ್ಯವಸ್ಥಿತ ಮಾಡಿ. ಅಂದ್ರೆ ಎಲ್ಲ ರೈತರಿಗೆ ಯಾವ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಐತಿ, ಯಾವ ಕ್ಯಾಸ್ಟ್ ಲೋನ್ ಕೊಡ್ಬೇಕು ಅದೆಲ್ಲ ನಿಮ್ತೊಳಗೆ ಐತಿ, ಎಲ್ಲ ಕೋರ್ಟ್ಗೆ ಹಚ್ಚರ್ ಸರ್. ನಾವು ಅಂಕಾರ ಮುಖಾಂತರ ಹೇಳಿ ಫೋನ್ ಹಚ್ಚಿಸಿಂದ ಅಲ್ಲಿ ಜ್ವೆಲ್ಲರಿ ನಾವ್ 2 ತಾಸು ಮಾತಾಡಿದ್ದೇವೆ ನಾವು ಚೇಂಬರ್ ಒಳಗೆ. ಅವೇನ್ ಹೇಳ್ಯಾರ್ರಿ ಈಗಾಗಲೇ ನಾವೀಗ ಇದನ್ನ ಮಾಡಿದೀವಿ, ನಿಮ್ನೆಲ್ಲ ಕರೆಸಿ ಡೈರೆಕ್ಟರ್ನೆಲ್ಲ ಕರೆಸಿ ನಾವು ಪಿಟಿಂಗ್ ಕರೆಸಿ ನೀವು ಈ ಯೋಜನೆಗಳು ಇಷ್ಟು ನಾವು ಕೊಡ್ಬೇಕಂತ ಹೇಳಿದೀವಿ. ಆದ್ರೂ ನಿಮ್ಮಲ್ಲಿ ಯಾರು ಲೋನ್ ತಗೊಂಡಿಲ್ಲ. 15 ತಾಲೂಕದಾಗ ಒಂದು ಮೂವ್ ಆಗಿಲ್ಲ, 15 ತಾಲೂಕದಾಗ ಒಂದು ಮೂವ್ ಆಗಿಲ್ಲ, DCC ಮೂವ್ ಆಗಬಲ್ಲ, ನಮ್ಮ ಸೊಸೈಟಿಂದ ಮೂವ್ ಆಗಿಲ್ಲ. ಇವೆಲ್ಲ ಇದನ್ನ ನೀವು ಮಾಡ್ಕೊರಿ ತಿಳಿಸಿ ನಾವು ಹೇಳ ನಾವು ಹೇಳಿದ್ರಿ. ನೀವು ಆರ್ಡರ್ ಮಾಡಿ ಸರ್, ನೀವು ವಾಟ್ಸ್ಆಪ್ ಮುಖಾಂತರ ಹೇಳುದು ಬೇಡ, ನೀವು ಲೋನ್ ಕೊಡ್ಬೇಕಂತ ಹೇಳಿ ನಿಮ್ DCC ಬ್ಯಾಂಕ್ ನೀವು ಆರ್ಡರ್ ಮಾಡಿ. ಈ ವರ್ಷ ರೈತರಿಗೆ ಇಷ್ಟು ನೀವು ಗಾಡಿ ಸಾಲ ಕೊಡ್ಬೇಕು, ರೈತರಿಗೆ ಇಷ್ಟೆಲ್ಲ ನೀವು ಟ್ರ್ಯಾಕ್ಟರ್ ಸಾಲ ಕೊಡ್ಬೇಕು, ಇದ ರೈತರಿಗೆ ಸಲ ಎತ್ತುಗೊಳಿಸ್ತಾರಲ್ಲ ನಮ್ಗೆ ಸಾಲ ಕೊಡ್ಬೇಕು. ಹಿಂಗೆಲ್ಲ ನೀವು ಸರ್ ಆರ್ಡರ್ ಮಾಡ್ತೀರಿ. ನಾವು ಎಲ್ಲಿವರೆಗೆ ನೀರು ಒಂದು 2 ತಾಸು ಚೇಂಬರ್ ತಪ್ಪು ಮತ್ತೆ ಕಮರ್ಷಿಯಲ್ ಲೋನ್ ಕೊಡ್ತೀರಿ. ರೈತರ ಪರವಾಗಿ ಆದ್ರೆ ಡಿಲೇ ಮಾಡ್ತೀರಿ ಮೇಡಮ್. ಗಂಭೀರವಾಗಿ ಪರಿಗಣನೆ ಮಾಡಿ ಮುಂದೆ ನೀವು ಏನಂದ್ರೆ ರೈತರಿಗೆ ಉಪಕರಣ ಆಗುವಂತವ ಸಾಲವಾಗಿ ಹೆಚ್ಚಿನ ಮಹತ್ವ ಕೊಡ್ರಿ. ಯಾಕಂದ್ರ ಈಗ ನಿಮ್ ಬ್ಯಾಂಕ್ ಇರೋದ ರೈತರಿಂದ ಮೇನ್, ಅದಕ್ಕೆ ರೈತರಿಗೆ ಹೆಚ್ಚಿನ ಅನುಕೂಲ ಮಾಡ್ರಿ. ಈಗಾಗಲೇ ನಾವು ನಿಮ್ಗೊಂದು ಮಾತು ಹೇಳಿದಾಗ 4 ಸರಿ ನೀವು ಅಧ್ಯಕ್ಷರಿಗೆ ಹೇಳ್ರಿ ಅಂತ ಹೇಳ್ರಿ. ಸತ್ಯ ಸೊಸೈಟಿದ ಹಿಂಗ್ ಮೇಡಮ್ ಅವ್ರು ಹೇಳಿದ್ರು, ನಾವು ಸ್ವತಃ ಭೇಟಿ ಆಗಿದ್ವಿ. ಅವ್ರು ಹೇಳ್ಯಾರ ತಂದಾಗ ನೀವೇನ್ ನಮ್ಗೆ ಸ್ಪಂದನೆ ಕೊಟ್ಟರಿ, ನಮ್ಮ ಸೊಸೈಟಿ ಐತಿ ನಿಮ್ಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀವಿ. ಸೊಸೈಟಿಯಾಗ ಸಾಲ ತುಂಬ ಸೆಕ್ರೆಟರಿಗಳು ರೈತರಿಗೆ ಫೋನ್ ಹಚ್ತೀರಿ. ಯೋಜನೆಗಳು ಬಂದಾಗ ಅವ್ರು ವಾಟ್ಸ್ಆಪ್ ಮ್ಯಾಕ್ಸಿಮಮ್ ಎಲ್ಲಾರು ಹೋದವರು ಅವ್ರ ಗ್ರೂಪಿಗೆ ಬಿಡುದು ಮಾಡಿ. ಯಾಕಂದ್ರೆ ನೀವು ಸಾಲ ಅವ್ರ ನಿಮ್ ಕಡೆ ಎಲ್ಲ ಡೀಟೇಲ್ಸ್ ಇರ್ತೈತಿ, ನಂಬರ್ ಇರ್ತೈತಿ, ಎಲ್ಲ ಇರ್ತೈತಿ. ಅವ್ ಈಗ ಏನ್ ನೋಟಿಸ್ ಅದ ನೀವು ಬೋರ್ಡ್ಗೆ ಸೊಸೈಟಿ ಸೆಕ್ರೆಟರಿಗಳು ಸಾಲ ತುಂಬತಿಲ್ಲ, ಅವ್ರ ಸೆಕ್ರೆಟರಿ ಅವ್ರ ಅದನ್ನ ಅವ್ರು ಡೈರೆಕ್ಟ್ ಆಟೋಮೆಟಿಕ್ ಹೋಗ್ತಾರೆ. ಬಿಡಿಪಿ ಬೆಳೆಸಲ್ಲ, ಇದ್ರ ಬಿಟ್ಟರೆ ಚರ್ಚೆನೇ ಇಲ್ರಿ. ಬಿಡಿಪಿ ವಸೂಲಿ ಕಡಬಿ ಬೆಳೆಸಾಲ ವಸೂಲಿ ನಾವು ಡೈರೆಕ್ಟ್ ಆಗಿ ಬರೀ ಬಿಡಿಪಿ ಬೆಳೆಸಾಲ ವಸೂಲಿ ಮಾಡಾಕ ಬಂದಿದ್ರು. ಮತ್ತೆ ಈ ಡೈರೆಕ್ಟ್ ತೆಗೆದ್ಬಿಟ್ರೆ ಈ ಸೊಸೈಟಿ ಅವ್ರು ತೆಗಿರಿ, ಡೈರೆಕ್ಟ್ ನೀವು ಡಿಸಿಷನ್ ಇಟ್ಕೊರಿ. ಈಗ ಏನ್ ಮಾಡೋದ್ರಿ ಮ್ಯಾಗಿಂದ ನಿಮ್ಗ ಏನೇನ ಇದು ಬಂದತ್ ಹೇಳ್ರಿ ಸರ್. ಅಲ್ಲಿಂದ ಬ್ಯಾನರ್ ಹಾಕ್ರಿ. ಮತ್ತೆ ಈಗ ಸಾಕಷ್ಟ ಈಗ ಎಲ್ಲಾರ್ಗು ನಿಮ್ಗ ವಾಟ್ಸ್ಆಪ್ ಅಂದ್ರೆ ಎಲ್ಲಾರ ನಂಬರ್ ಅದಾವ. ಈಗ ನೀವು ಬೋರ್ಡ್ ನಮ್ಗೆ ಯಾರಿಗೂ ಗೊತ್ತಿಲ್ಲ, 4 ಜನಕ್ಕೆ ಗೊತ್ತಿತ್ತು, ನಮ್ಗೆ ಒಟ್ಟ ಗೊತ್ತಾಗಿರ್ರಿ. ನಾವೀಗ ಕಮಲದಿಂದ 70 ಕಿಲೋಮೀಟರ್ ನಾವು ಬಂದು ಫೋನ್ ಹಚ್ಚಾರಿ. ಅದ ಒಂದು ಗ್ರೂಪ್ ಮಾಡಿ ಅಂತ ನಮ್ಮ ಗ್ರೂಪ್ ನೋಡಿ ನಾವು ಗೊತ್ತಿಲ್ರಿ, ಗ್ರೂಪ್ ಮಾಡಂತ ಹೇಳ್ರಿ. ಅಚಾನಕವಾಗಿ ನಿನ್ನೆ ಡಿಸಿಷನ್ ಅವ್ರು ರಾತ್ರಿ 7-8 ಗಂಟೆ ಕೇಳ್ಯಾರ, ತೃಪ್ತವಾಗಿ ಹೇಳೈತಿ ಎಲ್ಲರಿಗೂ. ಮತ್ತೆ ಮುಂದಿನ ದಿನದಾಗ ವಾಟ್ಸ್ಆಪ್ ಎಲ್ಲ ಈಗ ನಾನು ನೇರವಾಗಿ ಎಲ್ಲಾ ಸೊಸೈಟಿಗಂತೂ ಪರ್ಸನಲಿ ವಿಸಿಟ್ ಮಾಡಕ್ಕೆ. ಮತ್ತೆ ಈಗ ಸರ್ ಏನು ನಮ್ಮ ಮ್ಯಾಗಿಂದ ಏನ್ ಬರ್ತದ್ರಲ್ಲ ಸರ್,
ಪೂರ್ತಿ ಅವ್ರಿಗೆ ಒಂದು ನೀವು ಇಲ್ಲ ಈಗ ಸಾಕಷ್ಟು ಜಾಗ ಐತಿ ನೋಡ್ರಿ ಇಲ್ಲಿ ಎಲ್ಲ ಕಡೆ ನೀವು ಅಂಟಿಸ್ತಾರಂದ್ರ ನೀವು ಅವ್ರಿಗೆ ಬಂದಿರೋರಿಗೆ ತಾನು ಓದ್ತಾರ ನೀವು ಹೇಳಕ್ಕೂ ಹತ್ತಂಗಿಲ್ಲ. ಆಮ್ಯಾಗ ಇನ್ನೂ ಒಂದು ವಾಟ್ಸ್ಆಪ್ ಮುಖಾಂತರ ಯಾರ್ಯಾರು ವಾಟ್ಸ್ಆಪ್ ಮುಖಾಂತರ ಅದ್ರ ಅವ್ರ ಮೆಸೇಜ್ ಹಾಕೋದು ಏನೋ ಚಾಟ್ ಇರ್ತೈತಿ ಅದು ಬಿಟ್ರಿಂದ ಹೋಗ್ಬಿಡ್ತೈತಿ. ಆಮೇಲೆ ಗ್ರೂಪ್ ದಯವಿಟ್ಟು ಗ್ರೂಪ್ ಮಾಡ್ರಿ. ಗ್ರೂಪ್ ಮಾಡಿದ್ರು ಕೂಡ ಸಾಕಷ್ಟು ಯಾರಿಗೆ ಬೇಕು ಅವ್ರು ಅನುಕೂಲ ಮಾಡ್ಕೋತಾರ, ಯಾರಿಗೆ ಒಲ್ಲ ಅಂತಂದ್ರೆ ಅವ್ರು ಬಿಡ್ತಾರ. ಬಟ್ ಅದನ್ನ ನೀವು ಅನುಕೂಲ ಮಾಡ್ಕೊಳ್ಳೋ ಮಾಡ್ರಿ. ಬೋರ್ಡ್ ಹಚ್ಚೋದ್ನಾಗ ಯಾರು ರೈತರ ಪಕ್ಕ ಕಲ್ತಿರ ಕನ್ನಡದಾಗ ಹಚ್ರಿ. ಹಾ ನಮ್ ಸತಿ ಸೆಕ್ರೆಟರಿ ಇಲ್ದಾರ್ರಿ ನಿಮ್ ಕಡೆ ಎಲ್ಲಾ ಮೊಬೈಲ್ ನಂಬರ್ ರೈತರು ಫೋನ್ ಸಾಲ ನಾಳೆ ತುಂಬುದೈತೆ ರಾತ್ರಿ ಬ್ಯಾತಾಕ್ ಹಚ್ತೀರಿ ವಾಟ್ಸ್ಆಪ್ ಹಾಕ್ರಿ. ನಮ್ಮ ಕೃಷಿ ಬಂದ ಒಂದು ಗ್ರೂಪ್ ಮಾಡ್ರಿ. ಅದು ಎಷ್ಟು ಮಂದಿ ಮೆಂಬರ್ ಅಲ್ಲ ಅದೆಲ್ಲ ಒಂದು ಗ್ರೂಪ್ ಮಾಡಿಬಿಡ್ರಿ. ನಮ್ಗೆ ಬಂದೇ ಇರಲಿಲ್ಲ ನಿಮ್ಗೆ.